ಎಎನ್ಎಂಆರ್ ನ್ಯೂಸ್ಗೆ ಸ್ವಾಗತ. ಚಿಂತಾಮಣಿ ನಗರದ ಹೊರವಲಯದಲ್ಲಿ ನಿವೇಶನ ಹುಡುಕುತ್ತಿದ್ದೀರಾ? ಹಾಗಾದರೆ ಇದು ಸ್ಕಂದ ಮೆಡಸ್ ಅವರ ಡೆವಲಪ್ ಮಾಡಿರುವಂತಹ ನಿವೇಶನದ ಮೇಲೆ ಬಂಡವಾಳ ಹಾಕಿ ಲಾಭ ಮಾಡಿಕೊಳ್ಳಿ. ಚಿಂತಾಮಣಿಯಂತಹ ಪ್ರಾಪರ್ಟಿ ಮೇಲೆ ಇನ್ವೆಸ್ಟ್ ಮಾಡಿದರೆ ಒಳ್ಳೆಯ ವ್ಯಾಲ್ಯೂ ಸಿಗುತ್ತೆ, ಲಾಭನೂ ಆಗುತ್ತೆ. ಯಾಕೆ ಅಂತ ಕೇಳ್ತೀರಾ? ಈ ಪ್ರಾಜೆಕ್ಟ್ ಚಿಂತಾಮಣಿ ಹೊರವಲಯದ ಬೆಂಗಳೂರು ಮದನಪಲ್ಲಿ ರಾಜ ಹೆದ್ದಾರಿಯ ಮಾಡಿಕೆರೆ ಕ್ರಾಸ್ ಪಕ್ಕದಲ್ಲಿ ಇದೆ. ಈ ಏರಿಯಾ ದಿನದಿಂದ ದಿನಕ್ಕೆ ಡೆವಲಪ್ ಆಗ್ತಾ ಇರೋದ್ರಿಂದ ಫ್ಯೂಚರಲ್ಲಿ ಒಳ್ಳೆ ಡಿಮ್ಯಾಂಡ್ ಸಿಗೋದು ಅಂತೂ ಪಕ್ಕ. ಇನ್ನು ಇಲ್ಲಿ ಸಿಗುವ ಸೌಲಭ್ಯಗಳು: 40 ಫೀಟ್ ವೈಡ್ ಟಾರ್ ರೋಡ್ಸ್, 30 ಅಡಿ ಸಬ್ ರೋಡ್, ಜಾಗಿಂಗ್ ಪಾರ್ಕ್, ಸ್ಟ್ರೀಟ್ ಲೈಟ್ಸ್, ಓವರ್ ಹೆಡ್ ಟ್ಯಾಂಕ್, ಮಕ್ಕಳ ಆಟದ ಮೈದಾನ, ಅಂಡರ್ಗ್ರೌಂಡ್ ಡ್ರೈನೇಜ್ ಮತ್ತು ರೈನ್ ವಾಟರ್ ಡ್ರೈನೇಜ್ ಸಿಸ್ಟಮ್, ಇಂಡಿವಿಜುವಲ್ ವಾಟರ್ ಕನೆಕ್ಷನ್, ಎಲೆಕ್ಟ್ರಿಸಿಟಿ ಸಹ ರೆಡಿಯಾಗಿದೆ. ಲೋನ್ ಫೆಸಿಲಿಟಿ ಸಹ ಸಿಗಲಿದೆ. ಇನ್ನು ಮನೆ ಕಟ್ಟುವವರಿಗೆ ಫ್ಯೂಚರ್ನಲ್ಲಿ ಯೂಸ್ಗೆ ಇದು ಸೂಟಬಲ್ ಆಗಿರುವಂತಹ ಪ್ರಾಪರ್ಟಿ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಚಿಂತಾಮಣಿ ಫಾಸ್ಟ್ ಆಗಿ ಡೆವಲಪ್ ಆಗ್ತಾ ಇರುವಂತಹ ಟೌನ್ ಆಗಿದ್ದು, ಚಿಂತಾಮಣಿ ನಗರದ ಹೊರವಲಯದಲ್ಲಿ ಪ್ರಾಪರ್ಟಿ ತಗೊಂಡ್ರೆ ತುಂಬ ಅನುಕೂಲ. ಇನ್ನು ಡಾಕ್ಯುಮೆಂಟ್ಸ್ 100% ಪಕ್ಕಾ ಇದೆ. ನಿಮಗೆ ಬೇಕಾದರೆ ಲಾಯರ್ ಹತ್ರ ಕೂಡ ಚೆಕ್ ಮಾಡಿಸ್ಕೋಬಹುದು. ಇಂಟ್ರೆಸ್ಟ್ ಇದ್ದರೆ ಒಂದು ಸಲ ಸೈಟ್ ವಿಸಿಟ್ ಮಾಡಿ. ಹಾಗೆಯೇ ಫಾರ್ ಮೋರ್ ಡೀಟೇಲ್ಸ್ಗಾಗಿ ಅವರ ಕಾಂಟ್ಯಾಕ್ಟ್ ಮೊಬೈಲ್ ನಂಬರ್ ಇಲ್ಲಿದೆ. ಮೊಬೈಲ್ ನಂಬರ್ 9980560439, 9972262691, 992022835555 ಮತ್ತು 9741666339ಗೆ ಸಂಪರ್ಕಿಸುವುದು. ಸಿ.ವಿ. ನಾಗರಾಜ್ ತಂಡಕ್ಕೆ ರಾಜ್ಯ ಮಟ್ಟದ ಬೆಳಕು ಕರ್ನಾಟಕ ಶ್ರೇಷ್ಠತಾ ಪ್ರಶಸ್ತಿ ಪ್ರದಾನ. ಸಮಾಜ ಸೇವೆಯಲ್ಲಿ ನಿರಂತರವಾಗಿ ತೊಡಗಿಸಿಕೊಂಡಿರುವ ಚಿಂತಾಮಣಿಯ ಮೆಗಾ ಫ್ಯಾನ್ಸ್ ಅಸೋಸಿಯೇಷನ್ 1310 ಅಧ್ಯಕ್ಷರಾದ ಸಿ.ವಿ. ನಾಗರಾಜ್ ಮತ್ತು ಅವರ ತಂಡಕ್ಕೆ ಸಮಾಜ ಸೇವಾ ಕ್ಷೇತ್ರದಲ್ಲಿ ಸಲ್ಲಿಸಿದ ಗಣನೀಯ ಸೇವೆಯನ್ನು ಗುರುತಿಸಿ ರಾಜ್ಯ ಮಟ್ಟದ ಗೌರವದ ಬೆಳಕು ಕರ್ನಾಟಕ ಶ್ರೇಷ್ಠತಾ ಪ್ರಶಸ್ತಿ 2026 ನೀಡಿ ಗೌರವಿಸಲಾಗಿದೆ. ಮೈಸೂರು ಜಿಲ್ಲೆಯ ಟಿ. ನರಸೀಪುರದ ವಿದ್ಯೋದಯ ಶಿಕ್ಷಣ ಸಂಸ್ಥೆಯಲ್ಲಿ ಜುಲೈ 19ರಂದು ಭಾನುವಾರದಂದು ಬೆಳಕು ಸೇವಾ ಫೌಂಡೇಶನ್ ವತಿಯಿಂದ ಆಯೋಜಿಸಲಾಗಿದ್ದ ರಾಜ್ಯ ಮಟ್ಟದ ಪ್ರಶಸ್ತಿ ಪ್ರದಾನ ಸಮಾರಂಭದಲ್ಲಿ ಈ ಗೌರವವನ್ನು ಅರ್ಪಿಸಲಾಯಿತು. ಕಾರ್ಯಕ್ರಮದಲ್ಲಿ ಪರಮಪೂಜ್ಯ ಶ್ರೀ 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 ಗೋವಿಂದಾನಂದ ಸರಸ್ವತಿ ಮಹಾಸ್ವಾಮೀಜಿಗಳು ದಿವ್ಯ ಸಾನ್ನಿಧ್ಯ ವಹಿಸಿ ಪ್ರಶಸ್ತಿ ಪ್ರದಾನ ಮಾಡಿ ಆಶೀರ್ವಚನ ನೀಡಿದರು. ಮುಖ್ಯ ಅತಿಥಿಗಳಾಗಿ ರೈತ ನಾಯಕ ಕೂರ್ಪುರ್ ಶಾಂತಕುಮಾರ್, ಟಿ. ನರಸೀಪುರದ ತಹಶೀಲ್ದಾರ್ ಸುರೇಶ್ ಆಚಾರ್ ಟಿಜಿ ಹಾಗೂ ಕರ್ನಾಟಕ ರಾಜ್ಯ ಪೊಲೀಸ್ ಇಲಾಖೆಯ ವೃತ್ತ ನಿರೀಕ್ಷಕರಾದ ಧನಂಜಯ್ ಭಾಗವಹಿಸಿದ್ದರು. ಬೆಳಕು ಸೇವಾ ಫೌಂಡೇಶನ್ನ ಎಲ್ಲ ಪದಾಧಿಕಾರಿಗಳು, ಸ್ಥಳೀಯ ಗಣ್ಯರು ಹಾಗೂ ಸಾರ್ವಜನಿಕರ ಸಮ್ಮುಖದಲ್ಲಿ ಸಿ.ವಿ. ನಾಗರಾಜ್ ಹಾಗೂ ಅವರ ತಂಡದ ಸಮಾಜಮುಖಿ ಕಾರ್ಯಕ್ರಮಗಳನ್ನು ಮುಕ್ತ ಕಂಠದಿಂದ ಶ್ಲಾಘಿಸಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಸಿ.ವಿ. ನಾಗರಾಜ್, ಈ ಪ್ರಶಸ್ತಿಯು ನಮ್ಮ ತಂಡದ ಜವಾಬ್ದಾರಿಯನ್ನು ಮತ್ತಷ್ಟು ಹೆಚ್ಚಿಸಿದ್ದು ಮುಂದೆಯೂ ಸಮಾಜ ಸೇವೆಯಲ್ಲಿ ಸಕ್ರಿಯವಾಗಿ ತೊಡಗಿಸಿಕೊಳ್ಳುವುದಾಗಿ ತಿಳಿಸಿದರು.